ನಿನ್ನೆ ಬಾದಾಮಿಯಲ್ಲಿ ತಡರಾತ್ರಿ 10:30ರಿಂದ 11 ಗಂಟೆ ಒಳಗಡೆ ಈ ಒಂದು ಏನು ಗ್ಯಾಸ್ ಫಿಲ್ಲಿಂಗ್ ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗನ್ನು ಮಾಡಿ ಜನನಿಬಿಡ ಪ್ರದೇಶದಲ್ಲಿ ಹಲವಾರು ಜನರಿಗೆ ಗಾಯ ಆಗಿದೆ ರೀ. ಅತ್ಯಂತ ತೀವ್ರ ಥರದಲ್ಲಿ ಸ್ಫೋಟವಾಗಿ ಇಲ್ಲಿ ಏನಂದ್ರೆ ಸಣ್ಣ ಸಿಲಿಂಡರನ್ನು ಅಕ್ರಮವಾಗಿ ಫಿಲ್ಲಿಂಗ್ ಮಾಡ್ತಾಯಿದ್ರು. ಇದು ಹಲವಾರು ವರ್ಷಗಳಿಂದ ಈ ದಂಧೆ ಮಾಡ್ಕೊಂಡು ಬಂದಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ನಮ್ಮ ತಾಲೂಕು ಆಡಳಿತದಲ್ಲಿನೂ ಹೇಳೋರು ಕೇಳೋರು ಯಾರೂ ಇಲ್ಲ ರೀ. ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಟ್ರೇಡ್ ಲೈಸೆನ್ಸ್ ಕೊಡೋರು ಅವರು, ಮುನ್ಸಿಪಾಲ್ಟಿ ಚೀಫ್ ಆಫೀಸರೇ ನೇರ ಹೊಣೆಗಾರರಾಗ್ತಾರೆ ರೀ. ಯಾಕೆ ವಿಸಿಟ್ ಮಾಡಲಿಲ್ಲ ಇಂಥವೆಲ್ಲ ಎಲ್ಲ ಅಂಗಡಿಗಳಲ್ಲಿ ಯಾಕೆ ಚೆಕ್ ಮಾಡಲ್ಲ? ಎಂತೆಂಥ ಅಕ್ರಮ ಚಟುವಟಿಕೆಗಳು ನಡೆದಾವಂದ್ರೂ ಅವಕ್ಕೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಹಿನ್ನೆಲೆ ಒಳಗೆ ಯಾರ್ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು. ಆಮೇಲೆ ಸೂಕ್ತ ತನಿಖೆ ಆಗ್ಬೇಕ್ರಿ. ಇದೇನು ಗ್ಯಾಸ್ ಸಿಲಿಂಡರ್ ಲೀಕ್ ಆಗೈತೋ ಇನ್ನೊಂದಾಗೈತೆ ಅಂತ ತನಿಖೆಯಿಂದ ಅದು ಬರ್ಬೇಕು ಹೊರಗಡೆ. ನಾವು ಬರೀ ಗ್ಯಾಸ್ ಅಂತ ನೋಡ್ತೀವಿ. ಅದನ್ನು ತನಿಖಾಧಿಕಾರಿಗಳು ಸೂಕ್ತವಾಗಿ ಪರಿಶೀಲನೆ ಮಾಡಿ ಅದನ್ನು ಈ ಒಂದು ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಕೇಳೋದ್ರಿ, ಈ ಅಸಿಸ್ಟೆಂಟ್ ಕಮಿಷನರ್ AC ಅವ್ರಿಗೆ ಕೇಳೋದು. ಯಾಕಂದ್ರೆ ಚೀಫ್ ಆಫೀಸರು ಅವ್ರ ಕೆಲಸ ಅದು. ಒಂದು ಟ್ರೇಡ್ ಲೈಸೆನ್ಸ್ ಕೊಡ್ಬೇಕಂದ್ರೆ ಒಂದು ಅಂಗಡಿಗೆ ಇಷ್ಟು ಫೀಸ್ ಅಂತ ಕಟ್ಟಿಸ್ಕೊತಾರೆ. ಅಲ್ಲಿ ಏನು ಚಟುವಟಿಕೆ ನಡೀತೈತಿ ಏನು ನಡೆಯಂಗಿಲ್ಲ ಅನ್ನೋದು ಅವ್ರಿಗೆ ಬಿಟ್ಟಿದ್ದದು. ಅವ್ರು ನೋಡ್ಲಾರ್ದ ಪರಿಶೀಲನೆ ಮಾಡಿದ ಅವರ ನಿರ್ಲಕ್ಷ್ಯತನದಿಂದ ಈ ಥರ ಜೀವಹಾನಿ ಆಗಿರ್ಬೋದು. ಈಗ ಅಂಥ ಪರಿಸ್ಥಿತಿ ಅದ ರೀ. ಎಲ್ಲರ ICU ಅದಾರ 7-8 ಜನ. ಹೋಮ್ ಗಾರ್ಡ್ಸಿಗೆ ಆಗಿದೆ ರೀ.